ಅದು ಹಿಡಕಲ್ ಹುಳಿ. ಆ ಹಿಡಕಲ್ ಹುಳಿಗೇನೆ ಕನಕಪುರ ಬಂಡೆ ಮತ್ತು ಬೆಳಗಾವಿ ಸಾಹುಕಾರ್ ನಡುವೆ ಮನಸ್ತಾಪ ಉಂಟಾಗಿತ್ತು. ಆದ್ರೆ ಇದೀಗ ಆ ಸಮರಕ್ಕೆ ಬ್ರೇಕ್ ಬೀಳ್ತಾ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಸಾಹುಕಾರ್ ಗೆದ್ದೇ ಬಿಟ್ರ? ಏನಾಗಿದೆ ಈ ವಿಚಾರದಲ್ಲಿ? ಇವೆಲ್ಲವನ್ನ ನೋಡೋಣ ಡೀಟೇಲ್ ಆಗಿ. ಬೆಳಗಾವಿ ಕಾಳಗ ಇನ್ನೂ ನಿಂತಿಲ್ಲ, ನಿಲ್ಲೋ ಸೂಚನೆ ಕೂಡ ಸಿಕ್ತಿಲ್ಲ. ಒಂದು ಕಡೆ ಬೆಳಗಾವಿ ಮೇಲೆ ಆಧಿಪತ್ಯ ಸ್ಥಾಪಿಸೋಕೆ ಡಿಕೆಶಿ ಹೋರಾಡ್ತಾ ಇದ್ರೆ, ಮತ್ತೊಂದು ಕಡೆ ಬೆಳಗಾವಿಯಲ್ಲಿರೋ ತಮ್ಮದೇ ಆಧಿಪತ್ಯವನ್ನ ಉಳಿಸಿಕೊಳ್ಳೋಕೆ ಸಾಹುಕಾರ್ ಪೈಪೋಟಿ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಬೆಳಗಾವಿ ಅನ್ನೋದು ಎರಡು ಘಟಾನುಘಟಿ ನಾಯಕರ ನಡುವಿನ ಜಿದ್ದಾಜಿದ್ದಿ. ಬೆಳಗಾವಿಗಾಗಿ ಏನು ಮಾಡುವುದಕ್ಕೂ ಕೂಡ ಇಬ್ರೂ ರೆಡಿ. ಬೆಳಗಾವಿಗಾಗಿ ಇಬ್ರೂ ಸಮರಕ್ಕೆ ಸಿದ್ಧರಾಗಿದ್ದಾರೆ. ಆ ಸಮರದಲ್ಲಿ ಒಂದು ಬಾರಿ ಡಿಕೆಶಿ ಗೆದ್ರೆ, ಇನ್ನೊಂದು ಟೈಮಲ್ಲಿ ಸತೀಶ್ ಜಾರಕಿಹೊಳಿ ಗೆಲ್ತಾ ಇದ್ದಾರೆ. ಈ ಸಮರ ಕೊನೆಗೊಳ್ಳೋ ಸಮಯ ಬಂತು ಅಂತ ಅನ್ಸುತ್ತೆ. ಬೆಳಗಾವಿಯಲ್ಲಿ ಕೈಪಾಳೆಯದ ಬಣ ಬಡಿದಾಟಕ್ಕೆ ಕಾರಣವಾಗಿರೋ ಒಂದು ವಿಚಾರ ಸಮಾಪ್ತಿಯಾಗಿರೋ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಅದು ಯಾವ ವಿಚಾರ ಗೊತ್ತಾ? ಹಿಡಕಲ್ ಡ್ಯಾಂ ವಿಚಾರ. ಡಿಕೆಶಿ ಸಾಹುಕಾರ್ ನಡುವೆ ಹುಳಿ ಹಿಂಡಿದ್ದ ಹಿಡಕಲ್ ವಿವಾದ ಅಂತ್ಯ. ಕೊನೆಗೂ ಡಿಕೆಶಿ ಮುದ್ರೆಗೆ ಬ್ರೇಕ್ ಹಾಕೋಕೆ ಸತೀಶ್ ಸಫಲರಾದ್ರ. ಪವರ್ಫುಲ್ ಗೇಮ್ನಲ್ಲಿ ಸತೀಶ್ ಆಡಿರೋ ಆಟ ಎಂಥದ್ದು ಗೊತ್ತಾ? ಇದೇ ನೋಡಿ ಹಿಡಕಲ್ ಡ್ಯಾಂ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಹಚ್ಚಿರೋ ಡ್ಯಾಂ, ಕೈಪಾಳೆಯದಲ್ಲಿ ಬಣ ಬಡಿದಾಟವನ್ನ ಹೆಚ್ಚಿಸಿರೋ ಡ್ಯಾಂ, ಸತೀಶ್ ಮತ್ತು ಡಿಕೆಶಿ ನಡುವೆ ನಡೆಯುತ್ತಿರೋ ಸಮರಕ್ಕೆ ನಾಂದಿ ಹಾಡಿರುವುದೇ ಈ ಡ್ಯಾಂ. ಘಟಪ್ರಭಾ ನದಿಗೆ ಕಟ್ಟಿರೋ ಈ ಡ್ಯಾಂ ಅನ್ನ ಇಡೀ ಬೆಳಗಾವಿ ನೆಚ್ಚಿಕೊಂಡಿದೆ. ಹುಕ್ಕೇರಿ ತಾಲೂಕಿನಲ್ಲಿರೋ ಈ ಡ್ಯಾಂ ಹಲವಾರು ಜಿಲ್ಲೆಗಳಿಗೆ ಕುಡಿಯುವುದಕ್ಕೆ ಹಾಗೂ ಕೃಷಿಗೆ ನೀರು ಒದಗಿಸುತ್ತೆ. ಇದನ್ನು ರಾಜ ಲಖಮನಗೌಡ ಡ್ಯಾಂ ಅಂತಾನೂ ಕರೀತಾರೆ. 1977ರಲ್ಲಿ ನಿರ್ಮಾಣವಾದ ಈ ಡ್ಯಾಂ ಪ್ರಸ್ತುತ 8,20,000ಕ್ಕೂ ಹೆಚ್ಚು ಎಕರೆ ಪ್ರದೇಶದ ಬೆಳೆಗಳಿಗೆ ಅನಿವಾರ್ಯ. ನೋಡೋಕೆ ಮನಮೋಹಕವಾಗಿರೋ ಈ ಡ್ಯಾಂ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕೈಪಾಳೆಯದಲ್ಲಿ ಕಿಚ್ಚೊಂದನ್ನ ಹಚ್ಚಿದೆ. ಈ ಹಿಡಕಲ್ ಡ್ಯಾಂ ಡಿಕೆಶಿ ಮತ್ತು ಸಾಹುಕಾರ್ ನಡುವೆ ಕಿಚ್ಚು ಹಚ್ಚಿರೋದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್. ಡಿಕೆಶಿ ಮತ್ತು ಸಾಹುಕಾರ್ ನಡುವೆ ಬೆಂಕಿ ಹಚ್ಚಿರೋದು ಇದೇ ಹಿಡಕಲ್. ಅಷ್ಟಕ್ಕೂ ಇಲ್ಲಿ ನಡೆದಿದ್ದೇನು ಗೊತ್ತಾ? ಬೆಳಗಾವಿಯಲ್ಲಿರೋ ಈ ಹಿಡಕಲ್ ಡ್ಯಾಮಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ತರುವುದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಧಾರವಾಡದಲ್ಲೇ ನವಿಲು ತೀರ್ಥ ಜಲಾಶಯವಿದ್ರೂ ಕೂಡ ಹಿಡಕಲ್ನಿಂದ 150 ಕಿಲೋಮೀಟರ್ ನೀರು ಸಾಗಿಸೋಕೆ ಪ್ರಯತ್ನ ಮಾಡಲಾಗಿತ್ತು. ಬೆಳಗಾವಿ ಜನರು ವಿರೋಧ ವ್ಯಕ್ತಪಡಿಸಿದ್ರೂ ಕೂಡ ಈ ಯೋಜನೆ ಜಾರಿಗೊಳಿಸುವ ಕೆಲಸವನ್ನ ಸದ್ದಿಲ್ಲದೆ ನಡೆಸಲಾಗ್ತಿತ್ತು. ಇದು ಡಿಕೆಶಿ ಮತ್ತು ಸಾಹುಕಾರ್ ನಡುವಿನ ಜಟಾಪಟಿಗೆ ಕಾರಣವಾಗಿತ್ತು. ಅದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ. ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರೊದಗಿಸುವ ಹಿಡಕಲ್ ಯೋಜನೆಯನ್ನ ಸಾಹುಕಾರ್ ವಿರೋಧಿಸಿದ್ರು. ಆದ್ರೆ ಆ ಯೋಜನೆಗೆ ಡಿಸಿಎಂ ಡಿಕೆಶಿ ಗ್ರೀನ್ ಸಿಗ್ನಲ್ ನೀಡಿದ್ರು. ಸತೀಶ್ ವಿರೋಧದ ನಡುವೆಯೂ ಡಿಕೆಶಿ ಹಿಡಕಲ್ ಯೋಜನೆಗೆ ಓಕೆ ಅಂದಿದ್ರು. ಇದು ಸತೀಶ್ರನ್ನ ಕೆರಳಿಸಿತ್ತು. ಬೆಳಗಾವಿ ವಿಚಾರದಲ್ಲಿ ಡಿಕೆಶಿ ಹಸ್ತಕ್ಷೇಪ ಮಾಡಿದ್ದಕ್ಕೆ ಸಾಹುಕಾರ್ ಗರಂ ಆದ್ರು. ಡಿಕೆಶಿ ಮಾಡ್ತಾ ಇರೋದು ಕೂಡ ಸರಿಯಲ್ಲ ಅಂತ ಹೈಕಮಾಂಡ್ಗೂ ಸತೀಶ್ ದೂರು ನೀಡಿದ್ರು. ಇದೇ ಕಾರಣಕ್ಕೆ ಸತೀಶ್ ಮತ್ತು ಡಿಕೆಶಿ ನಡುವೆ ಬಣ ಬಡಿದಾಟ ಜೋರಾಯಿತು. ಕೆಡಿಪಿ ಸಭೆಯಲ್ಲೂ ಹಿಡಕಲ್ ಯೋಜನೆಗೆ ಭಾರಿ ವಿರೋಧ. ಬೆಳಗಾವಿಯಿಂದ ಧಾರವಾಡಕ್ಕೆ ನೀರು ಪೂರೈಸುವುದಕ್ಕೆ ಸತೀಶ್ ವಿರೋಧವಿತ್ತು. ಇದರ ಜೊತೆಗೆ ಬೆಳಗಾವಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಧಾರವಾಡಕ್ಕೆ ಇಲ್ಲಿಂದ ನೀರು ಹರಿಸುವ ಅಗತ್ಯ ಇಲ್ಲ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ಕೆಡಿಪಿ ಸಭೆಯಲ್ಲೂ ಕೂಡ ಹಿಡಕಲ್ ಯೋಜನೆಗೆ ವಿರೋಧ ವ್ಯಕ್ತವಾಯಿತು. ಇಷ್ಟೆಲ್ಲಾ ವಿರೋಧ ವ್ಯಕ್ತವಾದ ಮೇಲೆ ಆ ಹಿಡಕಲ್ ಯೋಜನೆ ಉಳಿಯುತ್ತಾ? ಖಂಡಿತ ಇಲ್ಲ. ಇಷ್ಟೆಲ್ಲಾ ವಿರೋಧ ಕಟ್ಕೊಂಡು ಹಿಡಕಲ್ ಯೋಜನೆಯನ್ನ ಡಿಕೆಶಿ ಮುಂದುವರಿಸ್ತಾರ? ಅದು ಕೂಡ ಸದ್ಯಕ್ಕೆ ಕಷ್ಟ. ಇದೆಲ್ಲ ನೋಡ್ತಾ ಇದ್ರೆ ಸಾಹುಕಾರ್ ಈ ಗೇಮಲ್ಲಿ ಗೆದ್ದಿದ್ದಾರೆ ಅನ್ನೋದು 100% ಸತ್ಯ. ಬೆಳಗಾವಿ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿ ಬೆಳಗಾವಿಯನ್ನ ತನ್ನ ಅಧೀನಕ್ಕೆ ತಗೋಬೇಕು ಅಂತ ಅಂದ್ಕೊಂಡಿದ್ದ ಡಿಕೆಶಿಗೆ ಇದು ದೊಡ್ಡ ಮುಖಭಂಗ ಅಂದ್ರೆ ತಪ್ಪಾಗಲ್ಲ. ಡಿಕೆಶಿ ಮತ್ತು ಸತೀಶ್ ನಡುವಿನ ಜಟಾಪಟಿಗೆ ಹಿಡಕಲ್ ಡ್ಯಾಂ ಮೂಲ ಕಾರಣ ಅನ್ನೋದು ಗೊತ್ತಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಗೆದಕಿದ್ದೆ ಹಿಡಕಲ್ ಡ್ಯಾಂ ವಿಚಾರದಲ್ಲಿ ಡಿಕೆಶಿಗೆ ಬುದ್ಧಿ ಕಲಿಸಬೇಕು ಅನ್ನೋ ಕಾರಣಕ್ಕೆ ಅಂತಾನೂ ಹೇಳಲಾಗ್ತಿದೆ.
ಬೆಳಗಾವಿ ಕಾಂಗ್ರೆಸ್ ಕಟ್ಟಡದ ವಿಚಾರವಾಗಿ ಆರಂಭವಾದ ಜಟಾಪಟಿ ಈಗ ಹಿಡಕಲ್ ಡ್ಯಾಂ ಬಳಿ ಬಂದು ನಿಂತಿದೆ. ಹಿಡಕಲ್ ಡ್ಯಾಂಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿರುವ ಬೆನ್ನಲ್ಲೇ ಡಿಕೆಶಿ ಈ ಯೋಜನೆಯಿಂದ ಹಿಂದೆ ಸರಿಯುತ್ತಾರೆ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಕೂಡ ನೀವಿಬ್ರು ಸೈಲೆಂಟ್ ಆಗಿರಿ ಅಂತ ಡಿಕೆಶಿ ಮತ್ತು ಸತೀಶ್ಗೆ ಸೂಚನೆ ಕೊಟ್ಟಿತ್ತು. ಆದರೂ ಮುಂದುವರೆದಿದ್ದ ವಾರ್ ಹಿಡಕಲ್ ಡ್ಯಾಂ ಯೋಜನೆ ನಿಲ್ಲಿಸೋವರೆಗೆ ಬಂದಿದೆ. ಸದ್ಯಕ್ಕೆ ಸಾಹುಕಾರ್ ಗೆಲುವು ಸಾಧಿಸಿದ್ದು ಡಿಕೆಶಿ ಸಾಹುಕಾರರನ್ನ ಹಣಿಯೋದಕ್ಕೆ ಮತ್ತೊಂದು ಪ್ಲಾನ್ ಮಾಡಿದ್ದಾರೆನ್ನಲಾಗ್ತಿದೆ. ಇಬ್ಬರ ನಡುವಿನ ಸಮರ ಮುಗಿಯೋದ್ಯಾವಾಗ ಅನ್ನೋದನ್ನ ಕಾದು ನೋಡಬೇಕಿದೆ.